ಚರ್ಚೆಯಲ್ಲಿರುವಂತಹ ವಿಚಾರ ಅಂದ್ರೆ ಕೇರಳದಲ್ಲಿ ಆಗ್ತಿರುವಂತಹ ಒಂದು ಸಮೀಕ್ಷೆ ಅಂದ್ರೆ ಹೆಣ್ಮಕ್ಳ ಮೇಲೆ ಆಗುವಂತ ಸಿನಿಮಾ ರಂಗದಲ್ಲಿ ಆಗುವಂತಹ ಅರೇಂಜ್ಮೆಂಟ್ಗಳಿಗೆ ಬೆಂಬಲವಾಗಿ ನಿಲ್ಲಲಿಕ್ಕೆ ಅಂತ. ಸೊ ಅದೇ ರೀತಿಯಾದಂತಹ ಒಂದು ಕಮಿಟಿ ಕರ್ನಾಟಕದಲ್ಲೂ ಆಗ್ಬೇಕು ಅಂತ ಈಗಾಗಲೇ ಸುದೀಪ್ ಅವರು ಅಂದ್ರೆ ಒಂದು ಕಮಿಟಿ ಇರಬೇಕು ಅಂತ ನಿಮ್ಮ ಅಭಿಪ್ರಾಯ ಏನು ಸರ್ ಈ ವಿಚಾರವಾಗಿ? ನಾನು ತುಂಬ ಚಿಕ್ಕವನು, ದೊಡ್ಡವರೆಲ್ಲ ಡಿಸೈಡ್ ಮಾಡಿದ್ದಾರೆ. ಹಂಗ ಅವ್ರೇನು ಮಾಡ್ತಾರೆ ಅದರ ಪ್ರಕಾರ ನಾವು ಅಂದ್ರೆ ಸರ್ ನೀವು ಕೂಡ ಕೇಳ್ಪಟ್ಟಿದ್ದೀರಾ ಸಿನಿಮಾ ರಂಗದಲ್ಲಿ ಈ ತರದ ಅರೇಂಜ್ಮೆಂಟ್ಗಳು ಆಗ್ತಾ ಇದೆ ಅಂತ? ಬರೀ ಸಿನಿಮಾದಲ್ಲ, ಎಲ್ಲ ಕಡೆನೂ ಆಗುತ್ತೆ. ಈಗ ಮೊನ್ನೆ ಯಾರೋ ಒಬ್ರು ಈ ಥರ ಸಿನಿಮಾದಲ್ಲೇ ಎಲ್ಲ ಪಾಲಿಟಿಕ್ಸಲ್ಲೂ ಆಗಿದೆ ಅಂತ ಕೇರಳಲ್ಲಿ ಹೇಳಿ ಅವ್ರನ್ನ ಸಸ್ಪೆಂಡೇ ಮಾಡಿದ್ರು. ಸೊ ಈ ಥರದ್ದು ಇವಾಗ ರೆಸ್ಲಿಂಗಲ್ಲಿ ನೋಡಿ, ಆ ರೆಸ್ಲಿಂಗಲ್ಲಿ ಅದನ್ನೇ ಹೇಳ್ತಾರೆ. ಬರೀ ಸಿನಿಮಾ ಅಲ್ಲ, ಅಂದರೆ ಸಿನಿಮಾ ಒಂದು ಸಾಫ್ಟ್ ಟಾರ್ಗೆಟ್. ಯಾವಾಗಲೂ ಸಿನಿಮಾ ಈಸಿಯಾಗಿ ಟಾರ್ಗೆಟ್ ಆದರೆ ಈಗ ಇವಾಗ ಯಾರೋ ಇನ್ನೊಬ್ಬರ ಬಗ್ಗೆ ಹೇಳಿದಾಗ ಅದು ಅಷ್ಟೊಂದು ಪ್ರಚಾರಕ್ಕೆ ಸಿಗಲ್ಲ. ಸಿನಿಮಾ ಅವ್ರಿಗೆ ಅಂತ ಹೇಳಿದಾಗ ತುಂಬಾ ದೊಡ್ಡ ಪ್ರಚಾರ. ಇಲ್ಲಿ ಬಹಳ ಮುಖ್ಯವಾಗಿರೋದು ಅಂದ್ರೆ ಉದ್ಯಮಗಳಲ್ಲಿ ಎಲ್ಲೇ +20ಗಿಂತ ಹೆಚ್ಚು ಹೆಣ್ಮಕ್ಳು ಇದ್ರೆ ಅಲ್ಲಿ ಇದರ ಕಮಿಟಿಗಳು ಇದಾವೆ. ಸೊ ಆ ನಿಟ್ಟಿನಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಕಮಿಟಿ ಬೇಕು ಅಂತಕ್ಕಂಥದ್ದು. ಎಲ್ಲಾ ಬೇರೆ ಕಡೆನೇ ಇಲ್ಲ ಅರೇಂಜ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಸೊ ಸಿನಿಮಾದಲ್ಲಿ ಇರುವಂತಹ ಅರೇಂಜ್ಮೆಂಟ್ಗಳಿಗೆ ಇದೊಂದು ಬೆಂಬಲವಾಗಿ ನಿಲ್ಲುತ್ತಾ ಈ ತರ ಕಮಿಟಿ? ಮೇಡಮ್ ಅದನ್ನೇ ಹೇಳಿದ್ದಾರೆ. ಶುರುವಾಗಿದೆ, ನೀವು ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತೀರಾ? ಅಲ್ಲ, ಎಲ್ಲರೂ ಸಪೋರ್ಟ್ ಒಳ್ಳೇದಾಗಬೇಕು ಅಂತಂದಾಗ ಎಲ್ಲರೂ ಸಪೋರ್ಟ್ ಮಾಡಲೇಬೇಕು. ಇವಾಗ ಅದು ನಮಗೆ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, ಆರ್ಟಿಸ್ಟ್ಗಳು ಒಳ್ಳೇದಾಗುತ್ತೆ ಅಂದರೆ ಖಂಡಿತವಾಗ್ಲೂ ಸಪೋರ್ಟ್ ಇರ್ತದೆ, ಯಾರು ವಿರೋಧ ಮಾಡಿ. ಸೊ ನಮಗೇನಂತಂದರೆ ಒಂದು ಅವರು ನನಗೆ ಅಷ್ಟೊಂದು ನಾನು ಎಲ್ಲೂ ಬೆರೆಯದೇ ಇರೋದ್ರಿಂದ ನನಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಜ್ ಇಲ್ಲ. ಬಟ್ ಅದು ಜನರಲ್ ನಾಲೆಜ್ ಕೇಳಿದ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸೇಫ್ಟಿ ಇರಲೇಬೇಕು. ಇವತ್ತು ಇವಾಗ ನಾನು ಮೊನ್ನೆ ನನ್ನ ಮಗಳು ಮೆಡಿಸನ್ ಮಾಡ್ತಾ ಇದ್ದಾಳೆ, ಅವಳು ನನಗೆ ಹೇಳಿದ್ಲು, ಅಪ್ಪ ನೀನು ಇನ್ಸ್ಟಾಗ್ರಾಮಲ್ಲಿ ಹಾಕು, ಡಾಕ್ಟರ್ಸಿಗೆ ತೊಂದರೆ ಆಗ್ತಾ ಇದ್ದೀನಿ. ನಾನು ಅಂದರೆ ನನ್ನ ವಾಯ್ಸ್ನ ಯಾರಮ್ಮ ಕೇಳ್ತಾರೆ, ಇದು ಇಡೀ ಇಂಡಿಯಾನೇ ಹತ್ಕೊಂಡು ಬೇಯ್ಬೇಕಾದ್ರೆ ನಾನು ಒಬ್ಬ ಹೇಳಿದ್ರೆ ಏನೋ ಪ್ರಚಾರಕ್ಕೋ ಪಬ್ಲಿಸಿಟಿಗೋ ಅನ್ಕೊತಾರೆ. ಅದು ದೇವ್ರಿಗೆ ಬಿಟ್ಬಿಡೋಣ ಬಿಡಮ್ಮ. ಸೊ ನಮ್ಮ ನೇಚರ್ ಆ ಥರ. ಸೊ ನಾವು ಯಾವುದೋ ಇದಕ್ಕೆ ಹೋಗದೆ ಇರೋಂಥದ್ದು. ಬಟ್ ನಾನು ರಿಯಲಿ ವೆಲ್ಕಮ್ ಫ್ರಮ್ ಹೋಲ್ ಹಾರ್ಟೆಡ್ಲಿ ಆ ಥರದ ಕಮಿಟಿ ಎಲ್ಲ ಆಗಲಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ಅಷ್ಟೇ. ಮಾಡಬೇಕು ಅಂತ ಎಲ್ಲೋ ಒಂದ್ ಕಡೆ ಕೋಣದ ಮೂಲಕ ಅದು ತುಂಬಾ ದೊಡ್ಡ ಮಟ್ಟಿಗೆ ಓಪನ್ ಆಗಿದೆ ಅಂತ ಅನಿಸ್ತಾ ಇದೆ. ಇಲ್ಲ, ಇವಾಗ ಕಾಲಾಯನಮ, ಯಲಾಕುನ್ನಿ, ಕುಟೀರ, ಕೋಣ, ಮತ್ತೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್, ಇದರದ್ದು ಹಲವಾರು ಪಿಕ್ಚರ್ಸ್ಗಳಿದೆ. ಜೊತೆಗೆ ರಾಜಪುತ್ರನ್ ಅಂತ ಒಂದು ತಮಿಳ್ ಮೂವಿ. ಸೊ ಇದೆಲ್ಲ ಮುಗ್ದಿದೆ. ಇವಾಗ ಒಂದೊಂದೇ ಬರ್ತಾ ಇರ್ತಾರೆ, ಗ್ಯಾಪ್ ಕೊಟ್ಕೊಂಡು ಮಾರೋದ್ರಿಂದ. ಸರ್ ಕೋಣ ಎಲ್ಲೋ ಒಂದ್ ಕಡೆ ಒಂದು ರಿಫ್ರೆಶಿಂಗ್ ಕಂಟೆಂಟ್ ಅಂತ ಅನಿಸ್ತಾ ಇದೆ. ಇಲ್ಲ, ಈಗ ನಾನು ಒಪ್ಕೊಂಡಿರೋದೆಲ್ಲ ಅದೇ ಥರ ಕಂಟೆಂಟ್. ಯಾಕಂದ್ರೆ ಒಂದೇ ಥರ ಮಾಡಕ್ಕೆ ಬರಲ್ಲ. ಇವಾಗ 7th ನಾವು ಯಲಾಕುನ್ನಿದು ಪೋಸ್ಟರ್ ಲಾಂಚ್ ಮಾಡ್ತೀವಿ. ಅದ್ರಲ್ಲಿ ನೀವು ನೋಡಿದಾಗ ನಿಮಗೆ ಖುಷಿ ಆಗುತ್ತೆ. ತುಂಬ ವಜ್ರಮುನಿ ಅವರ ಹೋಲಿಕೆ ತುಂಬ ಜನ ನೋಡಿ ಖುಷಿಪಟ್ಟಿದ್ದಾರೆ. ಆ ಥರದ್ದು ಒಂದೊಂದು ಪಿಕ್ಚರ್ಗೂ ಇವಾಗ ಇದೊಂದು ಬೇರೆ ಥರ, ಕುಟೀರ ಒಂಥರ, ಕಾಲಾಯನಮ ಒಂಥರ, ಆ ಥರ. ಟೈಟ್ಲಿಗೆ ತಕ್ಕಂತೆ ಕೋಣದ ಮೇಲೆ ಇರತಕ್ಕಂತೆ ಹೇಗೆ ಸರ್? ಏನು ಇದು ಕಾಮಿಡಿ ಸ್ಟೋರಿನ ಅಥವಾ ಏನಾದ್ರು? ಇಲ್ಲ, ನಾನು ಮಾಡಿರೋದೆಲ್ಲ ಎಂಟರ್ಟೈನ್ಮೆಂಟ್ ಬೇಸ್ಡೇನೆ, ಜೊತೆಗೆ ಒಂಚೂರು ಥ್ರಿಲ್ಲರ್ ಇರುತ್ತೆ. ಇದು ಯಾಕಂದ್ರೆ ಬೇರೆ ಭಾಷೆಗಳಿಗೂ ಮಾಡಬೇಕಾದ್ರೆ ಆ ಬೇರೆ ಭಾಷೆಗಳಲ್ಲಿ ಎಲ್ಲೂ ಬಂದಿಲ್ಲದೆ ಇರೋವಂಥದ್ದನ್ನೇ ಸಬ್ಜೆಕ್ಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ಬಂದಿದ್ರೆ ನಾವು ತಮಿಳು, ತೆಲುಗು, ಮಲಯಾಳಮಲ್ಲೆಲ್ಲ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲ ಹೆಂಗೆ ರಿಸೀವ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇರೋದ್ರಲ್ಲಿ ಯೂನಿವರ್ಸಲ್ ಕಂಟೆಂಟ್. ಯಾರೇ ನೋಡಿದ್ರು ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಇವಾಗ ನಾನು ಮುಂಚೆ ಎಲ್ಲ ಕಂಟೆಂಟ್ ಓರಿಯೆಂಟ್ ಸಿನಿಮಾ ಮಾಡಿದಾಗ ಅದಕ್ಕೆ ಅಷ್ಟೊಂದು ರೆಸ್ಪಾನ್ಸ್ ಬರ್ತಾ ಇರಲಿಲ್ಲ. ಇವಾಗ ಎಲ್ಲರೂ ಕಂಟೆಂಟ್ ಓರಿಯೆಂಟ್ ಸಿನಿಮಾನೇ ಇಷ್ಟಪಡೋದ್ರಿಂದ ಸೊ ಈ ಥರ ಜರ್ನಿ ಸ್ಟಾರ್ಟ್ ಆಗಿದೆ. ಸೋಣ ಅನ್ನೋ ಟೈಟಲ್ ಮಾನವೀಯತೆ ಮೂಲಕ ಜನರಿಗೆ ಬಹಳನೇ ಹತ್ರ ಆಗುತ್ತೆ. ಅಂದ್ರೆ ಪ್ರಾಣಿಯನ್ನ ಪ್ರೀತಿಸುವಂತವರಿಗೆ, ಹಾಗೆ ಭಾವನಾತ್ಮಕ ವಿಚಾರವಾಗಿ ಸಾಕಷ್ಟು ಕಾಂಟ್ರವರ್ಸಿಗಳನ್ನ ಕೂಡ ಹುಟ್ಟಾಕೊಂಡು ಜೊತೆಲೆ ನಡ್ಕೊಂಡು ಬಂದಿರ್ತಕ್ಕಂಥದ್ದು. ಈಗ ಎರಡು ತರ ಅರ್ಥ ಬಂದ್ರೆ, ಈಗ ಮಳೆ ಬಂದ್ರು ಎಮ್ಮೆ ಮೇಲೆ ಮಳೆ ಹೋದ್ರು ಏನಾಗಲ್ಲ ಅನ್ನೋ ಥರ ಇದೇನಂತಂದ್ರೆ ಜೀವನ ಅನ್ನೋದು ಹಂಗೇನೆ. ಎಷ್ಟೇ ನಮಗೆ ಕಷ್ಟಗಳು ಬಂದ್ರು ಸಾಗುವಂಥ ಬುದ್ಧಿ ಕೋಣ ಥರ ಇರಬೇಕು ಅನ್ನೋದು ಒಂದು ಕಾನ್ಸೆಪ್ಟ್. ಆದರೆ ಸಿಗಾಕೊಂಡು ಸಂಕಟ ಪಡ್ತಾ ಇರೋವಂಥದ್ದು ಒಂದು ಕಡೆ ಕಾನ್ಸೆಪ್ಟ್. ಅಂದರೆ ನಾನೇ ಒಬ್ಬರಿಗೆ ಅಸ್ಟ್ರಾಲಜಿ ಹೇಳೋನಿಗೆ ಅಸ್ಟ್ರಾಲಜಿ ಟೈಮ್ ಸರಿ ಇಲ್ಲ ಅಂದಾಗ ಹೇಗಾಗುತ್ತೆ ಅದನ್ನ ಇಲ್ಲಿ ತುಂಬ ವಿಡಂಬನೆಯಾಗಿ ಸರ್ಕಾಸಮ್ ತುಂಬ ಇದೆ, ಸಟೈರ್ ತುಂಬ ಇದೆ. ಸೊ ಒಬ್ಬ ಶಾಸ್ತ್ರ ಹೇಳೋನೇ ಅವನೇ ಇನ್ನೊಬ್ರಿಗೆ ಶಾಸ್ತ್ರ ಕೇಳೋ ಥರ ಪರಿಸ್ಥಿತಿ ಬಂದರೆ ಹೆಂಗಿರುತ್ತೆ ಅನ್ನೋದನ್ನ ನಾವು ಪಿಕ್ಚರ್ ನೋಡ್ತಾ ಇದ್ದೀವಿ. ಶೂಟ್ ಸ್ಟಾರ್ಟ್ ಆಗಿದೆ ಅಥವಾ ಜಸ್ಟ್ ಇದಕ್ಕೆ ಟೀಸರ್ ಕಂಟೆಂಟ್ಗೋಸ್ಕರ ಮಾಡಿರೋದು? ಇದು ಇವಾಗ ನಾವು ಒಂದು ಸ್ಕ್ರೀನ್ ಟೆಸ್ಟ್ಗೋಸ್ಕರ ಮಾಡಿದೆ. ಯಾಕಂದರೆ ನಾನು ಒಂದು 3 ಪಿಕ್ಚರ್ ದಾಡಿಲಿ ಮಾಡಿದ್ದೆ, ದಾಡಿ ಮೀಸೆ ದಾಡಿ ಇಟ್ಕೊಂಡು ಮಾಡಿದ್ದೆ. ಅವ್ರಿಗೆ ಗೋವಿಂದಾಯನಮ್ಮ ಆದ್ಮೇಲೆ ಅದು
ಮೀಸೆ ದಾಡಿ ಇಲ್ದಂಗೆ ಮಾಡಿಲ್ಲ, ಇದ್ರಲ್ಲಿ ಮಾಡೋಣ ಸರ್. ಸೊ ಅದು ಒಂದು ಟೆಸ್ಟ್ ಆಗೋ ಇರಲಿ. ಪ್ಲಸ್ ಈ ಹೊಸದಾಗಿ ಸೇರಿರುವಂಥ ಟೀಮು ಶಶಾಂಕ್ ಅವರು, ಹರಿ ಮತ್ತು ಕ್ಯಾಮ್ರಾಮನ್ ಗಿರಿ ಅವರೆಲ್ಲರೂ ಸೇರಿ ನಮಗೊಂದು ಟೆಸ್ಟ್ ಡ್ರೈವ್ ಥರ ಇರುತ್ತೆ. ಗಾಡಿ ಓಡಿಸೋದಕ್ಕೆ ಮುಂಚೆ ಹೆಂಗೆ ಒಂದು ನೋಡೋಣ ಅನ್ನೋ ಥರ ಈ ಥರ ಮಾಡಿದ್ವಿ. ಸಿನಿಮಾ ಆಯ್ತು, ಸಿನಿಮಾ ರಂಗದ ಬಗ್ಗೆ ಮಾತಾಡೋದಾದ್ರೆ ಈಗ